ನಮಸ್ತೆ. ನೋಡಿ, ಇವ್ರಿಗೆ ಸೂರ್ಯ ಪರ್ವತದ ಮೇಲೆ ಸ್ಟಾರ್ ಬಂದಿದೆ. ಜೀವನ್ ರೇಖೆಯಿಂದ ಅದು ಸ್ಟಾರ್ಟ್ ಆಗಿ ಸೂರ್ಯ ಪರ್ವತಕ್ಕೆ ಹೋಗಿದೆ. ನೆಕ್ಸ್ಟು ಲಕ್ ಲೈನ್ ನೋಡಿ ಕರೆಕ್ಟಾಗಿ ಬಂದುಬಿಟ್ಟು ಇಲ್ಲಿ ಶನಿ ಪರ್ವತಕ್ಕೆ ಹೋಗಿದೆ. ಸೊ ಭಾಳಷ್ಟು ರಿಚ್ ಆಗೋದಕ್ಕೆ ಇದು ಒಂದು ಕಾರಣ. ಅಂದರೆ ಅವರು ಹುಟ್ಟಿದಾಗಿಂದ ಅಂದರೆ ಶ್ರೀಮಂತರು. ಇವರು ರಾಜಕಾರಣಿಯರ ಮಗ ಇವರು. ಸೊ ಇವರು ಬಂದು ನನ್ನ ಕೈ ಅನಾಲಿಸಿಸ್ ಮಾಡಿ ಮೇಡಮ್ ಅಂತ ಕೇಳಿದರು. ಸೊ ಇಲ್ಲಿ ಏನು ವಿಶೇಷ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಭಾಳಷ್ಟು ಶ್ರೀಮಂತರು ಇವರು, ಯಾವುದಕ್ಕೂ ಕೊರತೆ ಇಲ್ಲ. ಸೊ ಭಾಳಷ್ಟು ಒಬ್ಬನೇ ಮಗ ಆಗಿರೋದ್ರಿಂದ ಭಾಳಷ್ಟು ಇನ್ಕಮ್ ಅಂತೂ ಇವ್ರಿಗೆ ತುಂಬ ಕಡೆಯಿಂದ ಇದೆ. ಅದನ್ನೇ ನಾನು ಹೇಳೋ ಅಷ್ಟಿಲ್ಲ, ಅದನ್ನು ನಾವು ಕೂಡ ನೋಡಿದ್ದೀವಿ. ಸೊ ಜೀವನ ರೇಖೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಲಕ್ ಇರೋವಂಥ ಕೈಗಳು ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸರ್ಕಾರದಿಂದ ಲಾಭ ಇರುತ್ತೆ, ಸರ್ಕಾರಕ್ಕೆ ಇವರು ಕೂಡ ಮುಖ್ಯಮಂತ್ರಿ ಆಗೋವರೆಗೂ ಹೋಗ್ಬೋದು. ಸೊ ಇಲ್ಲಿ ಜೀವನ ರೇಖೆ ನೋಡಿ ಹೇಗಿದೆ, ಮತ್ತು ಇವ್ರಿಗೆ ವೆಲ್ತ್ ಲೈನ್ ನೋಡಿ, ವೆಲ್ತ್ ಲೈನ್ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಇದೆ. ಸೊ ಇದು ಲಕ್ ಲೈನಿಂದನೇ ಹೋಗಿದೆ ಬುಧ ಪರ್ವತಕ್ಕೆ. ಈ ರೀತಿ ಹೋಗಿದ್ರೆ ಏನಾಗುತ್ತೆ ಗೊತ್ತಾ, ಭಾಳಷ್ಟು ರಿಚ್ ಆಗ್ತಾರೆ. ಇವರು ಕೂಡ ಬಿಸ್ನೆಸ್ಗಳು ಮಾಡ್ತಾ ಇರ್ತಾರೆ, ಒಂದಲ್ಲ ಅಂತ ಹಲವಾರು ಬಿಸ್ನೆಸ್ಗಳನ್ನ ಇವರು ಮಾಡ್ತಾರೆ, ಎಲ್ಲದರಲ್ಲೂ ಸಕ್ಸಸ್ ಗಳಿಸ್ತಾರೆ ಅಂತ ಹೇಳ್ತೀವಿ. ಜೀವನ ರೇಖೆ ನೋಡಿ ಎಷ್ಟು ಸ್ಪಷ್ಟವಾಗಿದೆ. ಸೊ ಅದ್ರ ಜೊತೆಗೆ ನಿಮಗೆ ಇಲ್ಲಿ ಸಪೋರ್ಟಿವ್ ಲೈನ್ ಕೂಡ ತೋರಿಸ್ತೀನಿ. ಸೊ ಅವ್ರ ತಂದೆಯದು ಯಾವಾಗಲೂ ಅವ್ರಿಗೆ ಶ್ರೀರಕ್ಷೆಯಾಗಿ ಇದ್ದೇ ಇರುತ್ತೆ. ಸೊ ರಾಜಕಾರಣಿ ಒಬ್ಬ ಶ್ರೀಮಂತ ಮಗ ಆಗಿರೋದ್ರಿಂದ ಭಾಳಷ್ಟು ತುಂಬ ಚೆನ್ನಾಗಿದ್ದಾರೆ, ಸುಖವಾಗಿದ್ದಾರೆ ಅಂತಲೇ ಹೇಳ್ಬೋದು.